ಅಧಿಕಾರ ಹಂಚಿಕೆ ವಿಚಾರದ ಪ್ರಶ್ನೆಗೆ ಬಳ್ಳಾರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಸಿಡಿಮಿಡಿಗೊಂಡಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ, ಈ ಫಿಲಾಸಫಿ ಎಲ್ಲರಿಗೂ ಗೊತ್ತಿದೆ. ನಾವು ಬುದ್ಧಿಸಂ ಫಾಲೋ ಮಾಡ್ತೇವೆ, ನಥಿಂಗ್ ಈಸ್ ಪರ್ಮನೆಂಟ್ ಎಂದಿದ್ದಾರೆ. ರಾಜಕೀಯ ಸೇರಿದಂತೆ ಯಾವುದೂ ಕೂಡ ಶಾಶ್ವತವಲ್ಲ. ಅಕಸ್ಮಾತ್ ಆಗಿ ಜೀವನದಲ್ಲಿ ಏರುಪೇರಾಗುತ್ತೆ. ಆಕಸ್ಮಿಕವಾಗಿ ಸಾಹುಕಾರರು ಆಗ್ತಾರೆ, ಬಡವರು ಆಗ್ತಾರೆ. ನಾವು ಮೇಲಿದ್ದೇವೆ ಅಂದ ಕ್ಷಣ ಎಲ್ಲವೂ ಆಯ್ತು ಅಂತಲ್ಲ ಎಂದಿದ್ದಾರೆ. ಪವರ್ ಶೇರಿಂಗ್ ವಿಚಾರದ ಚರ್ಚೆ ನಿಮ್ಗೆ ಈಗ ಅರ್ಥವಾಗಿದೆ ಅನ್ಸುತ್ತೆ. ಸಿಎಂ ಡಿಸಿಎಂ ಪರಸ್ಪರ ಅವರವರ ಮನೆಗೆ ಹೋಗಿ ಉಪಹಾರ ಸೇವಿಸಿ ಬಂದಿದ್ದಾರೆ. ಅವರೆಲ್ಲ ಕ್ಲಾರಿಟಿ ಕೊಟ್ಟಾಗಿದೆ. ಪದೇ ಪದೇ ಇದೇ ವಿಚಾರ ಕೇಳಿದ್ರೆ ನಾನೇನು ಹೇಳೋಕ್ಕಾಗಲ್ಲ ಅಂತ ಗರಂ ಆಗಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ವಿಚಾರ ಅವರನ್ನೇ ಕೇಳ್ಬೇಕು. ದೇಶದಲ್ಲಿ ಬಿಎಲ್ಒ ಸಾವನ್ನಪ್ಪಿದ್ದಾರೆ, ಬ್ಲಾಕ್ ಮನಿ ಬರ್ತಾ ಇಲ್ಲ, ಕೇಳಿದ್ರೆ ಉತ್ತರ ಕೊಡಲ್ಲ. ಈ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ವಲ್ಲ. ಮೋದಿ ವಿರುದ್ಧ ಸಂತೋಷ್ ಲಾಡ್ ಹರಿಹಾಯ್ದಿದ್ದಾರೆ. ಫಿಲಾಸಫಿ ಇವತ್ತು ನಿಮಗೆ ಅರ್ಥ ಆಗೈತೆ. ನಾವು ಮೊದಲಿಂದ ಮಾತಾಡ್ತೀವಿ. ಯಾಕಂದ್ರೆ ವೆನ್ ಐ ಫಾಲೋ ಮೋರ್ ಆಫ್ ಬುದ್ಧಿಸಮ್ ಯಾವಾಗಲೂ ಇದ್ದೇಳಿ ಇರ್ತಕ್ಕಂಥದ್ದು. ಲೈಫಲ್ಲಿ ಫಿಲಾಸಫಿ ಅಂತಕ್ಕಂಥದ್ದು ನಥಿಂಗ್ ಇಸ್ ಪರ್ಮನೆಂಟ್. ಇಟ್ಸ್ ನಾಟ್ ಅಬೌಟ್ ಪೊಲಿಟಿಕ್ಸ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಪೊಲಿಟಿಕ್ಸ್ ಆ್ಯಂಡ್ ಪವರ್. ದ ಲೈಫ್ ಇಟ್ ಸೆಲ್ಫ್ ಇಸ್ ನಾಟ್ ವೆರಿ ಪರ್ಮನೆಂಟ್. ಆಕಸ್ಮಿಕವಾಗಿ ಭಾಳಷ್ಟು ನೂರಾರು ಏರುಪೇರುಗಳಾಗ್ತವೆ. ಆಕಸ್ಮಿಕವಾಗಿ ಜನರು ಜೀವನ ಕಳ್ಕೊಳ್ತಾರೆ. ಆಕಸ್ಮಿಕವಾಗಿ ಸೌಕಾರನೂ ಆಗ್ತಾನೆ, ಬಡವನೂ ಆಗ್ತಾನೆ. ಸ್ಟೇಟಸ್ ಯಾವತ್ತೂ ಲೈಫ್ನಲ್ಲಿ ಪರ್ಮನೆಂಟಾಗಿ ಉಳಿಯೋಂಗಿಲ್ಲ. ಸೊ ಆ್ಯಟಿಟ್ಯೂಡು, ಗ್ರ್ಯಾಟಿಟ್ಯೂಡು, ಸಿಂಪತಿ, ಎಂಪತಿ, ಕನ್ಸೆಂಟು, ಯು ಶುಡ್ ಫೀಲ್ ದ್ಯಾಟ್ ವಿ ಆರ್ ಲಕ್ಕಿ. ನಾವಿಲ್ಲಿ ಕುತ್ಕೊಂಡ ತಕ್ಷಣ ಮೆರಿಟ್ನಲ್ಲಿ ಇದೀವಂತಲ್ಲ ಅರ್ಥ ಅಲ್ಲ. ಬೇರೆಯವ್ರು ನಂಬಿಕೆನ ಮೆರಿಟ್ ಇರ್ತಾರೆ, ನಾವೇನೋ ಲಕ್ಕಿ ಇದೀವಂತ ಆ ಸಂದರ್ಭದಲ್ಲಿ ಆ ಫಿಲಾಸಫಿಕಲ್ಲಿ ಹೇಳಿರ್ತಕ್ಕಂಥದ್ದು. ಪವರ್ ಶೇರಿಂಗ್ ಟೈಮಲ್ಲಿ ಈ ರೀತಿಯ ಹೇಳಿಕೆ ಇವತ್ತು ನೀವು ಕೇಳಿಸ್ಕೊಂಡಿದ್ದೀರ ಅಷ್ಟೇ ಈ ಮಾತು. ಇವತ್ತು ವಿಶೇಷವಾಗಿ ನಿಮಗೆ ಇವತ್ತು ಇದು ಅರ್ಥ ಆಗಿರ್ಬೋದು. ಬಟ್ ಭಾಳ ಮೊದಲಿಂದನೂ ಈ ಚುನಾವಣೆಯ ವ್ಯವಸ್ಥೆಯಲ್ಲಾಗಿರಲಿ, ರಾಜಕೀಯ ವ್ಯವಸ್ಥೆಯಲ್ಲಾಗಿರಲಿ, ಸಾರ್ವಜನಿಕ ಜೀವನದಲ್ಲಾಗಿರಲಿ, ರಾಜಕೀಯ ಪ್ಲ್ಯಾಟ್ಫಾರ್ಮ್ ಅಂತ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಮಾತನಾಡ್ತೀವಿ ನಾವು. ಅಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರು ಮನೆಗೆ ಹೋಗಿ ಪರಸ್ಪರವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದಕ್ಕೆ ದಯಮಾಡಿ ಇದನ್ನು ಜಾಸ್ತಿ ಸ್ಪೆಕ್ಯುಲೇಷನ್ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳಿರ್ತಿದ್ರೆ ಸತೀಶ್ ಅಣ್ಣ ಅವ್ರು ಹೇಳ್ತಾರೆ, ಅವ್ರನ್ನೇ ಕೇಳಬೇಕು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ರೀ. ಈಗ ನೀವು ಪದೇ ಪದೇ ಇದನ್ನೇ ಕೇಳಿದ್ರೆ ಏನು ಮಾಡೋದು ಹೇಳಿ. ಈಗ BLOಗಳು ಈ ದೇಶದಲ್ಲಿ 32 BLOಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾರು ಕೇಳೋದಿಲ್ಲ. BLOಗಳು ಇವತ್ತು ಈ ದೇಶದಲ್ಲಿ 32 BLOಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ಪ್ರಶ್ನೆನೇ ಇಲ್ಲ. ಸ್ವಿಸ್ ಬ್ಯಾಂಕ್ನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಈ ದೇಶದಿಂದ ಕಪ್ಪಣ ಎಷ್ಟೋಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳಿ ನಾಚಿಕಿಲ್ಲಾರಂಗೆ ಈ ಸರ್ಕಾರ ಹೇಳ್ತಾ ಇದೆ. ಸ್ವಿಸ್ ಬ್ಯಾಂಕ್ನಲ್ಲಿ 37,000 ಕೋಟಿ ಇದೆ, ಕಳೆದ 1-2 ವರ್ಷದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ. ಈ ನಾಚಿಕಿಲಿರ್ತಕ್ಕಂಥ ಸರ್ಕಾರಕ್ಕೆ ಕೇಳೋರು ಯಾರಿಲ್ವಾ? ಅಲ್ಲ, ವಿರೋಧ ಪಕ್ಷದವ್ರು ಎಲ್ಲಿ ಹೇಳ್ತೀರಾ? ಪಾರ್ಲಿಮೆಂಟಾಗಿ ಕೇಳೋರು ಯಾರು? ಯಾಕೆ ವಿರೋಧ ಪಕ್ಷದವ್ರು ಯಾಕೆ ಕೇಳಬೇಕು? ಎಲ್ಲರೂ ಕೇಳಬೇಕು. ಪ್ರತಿಯೊಬ್ಬರು ಹಕ್ಕಿದೆ ಈ ದೇಶದಲ್ಲಿ. ನಿಮಗೂ ಅಷ್ಟೇ ಹಕ್ಕಿದೆ, ನನಗೂ ಅಷ್ಟೇ ಹಕ್ಕಿದೆ. 37,000 ಕೋಟಿ ಜಾಸ್ತಿ ಆಗಿದೆ ಅಂತೇಳಿ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ ತೋರಿಸ್ತಾ ಇದೆ. ಇವತ್ತು ಸದನದಲ್ಲಿ BJP ಸರ್ಕಾರ, ಮೋದಿ ಸಾಹೇಬ್ರ ಸರ್ಕಾರ ನಾಚಿಕಿಲ್ಲಾರಂಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರಲ್ಲ. ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಮಾತನಾಡಿದ್ರು? ಅದ್ರ ಬಗ್ಗೆ ಚರ್ಚೆ ಮಾಡೇನ್ರಿ? ಏನಾಗಲ್ಲ ಇದನ್ನೇ ಕೇಳ್ಕೊಳ್ತೀರಿ ನಮಗೆ. ಐ ರೆಸ್ಪೆಕ್ಟ್ ಯು ಆಲ್, ಬಟ್ ನಮಗೆ ಲಿಮಿಟೇಷನ್ ಇದೆ. ಇದಕ್ಕಿಂತ ಜಾಸ್ತಿ ನಮಗೆ ಮಾತನಾಡೋಕ್ಕೆ ಈ ವಿಷಯದಲ್ಲಿ ಆಗೋದಿಲ್ಲ. ನೀವು ಎಷ್ಟೇ ಪದೇ ಪದೇ ಈ ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರವಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ.